ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನೋಡಿ, ಸಿಂಪಲ್ ಆಗಿರೋ ಸೀರೆಗೆ ನಾನು ಒಂದು ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನ್ನ ಹಾಕ್ತಾಯಿದ್ದೀನಿ ಇವತ್ತು. ಇವಾಗ ನೋಡಿ, ಇದು ರೆಡ್ ಕಲರ್ ಸೆಲ್ಫ್ ಕಲರ್ ಇದೆ, ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ. ಇದು ತುಂಬ ಚಿಕ್ಕ ಬಾರ್ಡ್ರ್ ಇದೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಬೀಡ್ಸ್ ಬೇಡ ಅಂತ ಹೇಳಿದ್ದಾರೆ ಕಸ್ಟಮರ್ ನನಗೆ. ಸಿಂಪಲ್ ಆಗಿರೋ, ಅಂದರೆ ಇದು ಜಾಸ್ತಿ ಹೆವಿ ಇಲ್ಲ ಫ್ರೆಂಡ್ಸ್. ಸಾಡಿ ತುಂಬ ವೇಟ್ಲೆಸ್ ಆಗಿದೆ. ಈ ಥರ ಸಾರಿಗೆ ಸಿಂಪಲ್ಲಾಗಿ ಡಿಸೈನ್ ಯಾವ ಥರ ನೋಡಿ, ಬೀಡ್ಸ್ ಕೂಡ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಈ ಥರ ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿ ನಾನು ನಿಮಗೆ ಸಿಂಪಲ್ಲಾಗಿರೋ ಡಿಸೈನ್ನ ಹೇಗೆ ಹಾಕೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಫ್ಲವರ್ ಬೀಡ್ಸ್ ಇದೆ. ಇದು ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಥರ ನಿಮಗೆ ಇದೇ ಥರ ಬೇರೆ ಯಾವುದಾದ್ರೂ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನಿವಾಗ ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸೀಸರು, 8 ಎಳೆ ದಾರನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ನಿಮ್ಮ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ, 8 ಎಳೆ ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ. ಪಲ್ಲುನ ಯಾವಾಗಲೂ ಈ ಥರ ನಾವು ನಮ್ಮ ಫ್ರಂಟ್ಗೆ ಈ ಥರ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೊಂಡು ಈ ಥರ ಸಾಡಿ ತುದಿಗೆ ನಾವು ಈ ಥರ ನೀಡಲ್ನ ಹಾಕಿ ದಾರನ ಹೊರಗೆ ತೆಗೆದು ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ನೋಡಿ, ಮತ್ತೆ ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಫ್ರೆಂಡ್ಸ್ 2 ಟೈಮ್ಸ್ ಯಾವುದೇ ಡಿಸೈನ್ ಹಾಕಲಿ ನೀವು ಸ್ಟಾರ್ಟಿಂಗ್ ಯಾವಾಗಲೂ 2 ಟೈಮ್ಸ್ ನೀವು ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಡಿಸೈನ್ ಸೆಕ್ಯೂರ್ ಆಗಿರುತ್ತೆ, ಬಿಟ್ಕೊಡೋಲ್ಲ. ಇವಾಗ ನೋಡಿ, ನಾನು ಈ ಥರ ಲಾಕ್ ಮಾಡಿಕೊಂಡು ಇವಾಗ ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಸ್ಟಾರ್ಟಿಂಗ್ ನಾನು ಈ ಥರ ನೀಡಲ್ ಒಳಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಏನು ನಮ್ಮದು ಲೂಪ್ ಇರುತ್ತಲ್ವ, ಈ ಲೂಪ್ ಒಳಗೆ ಈ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ನೀವು ಇದನ್ನು ನೀಟಾಗಿ ಈ ಥರ ಹಿಡ್ಕೋಬೇಕು. ಇವಾಗ ನೋಡಿ, ಈ ಥರ ನೀವು ಟೈಟಾಗಿ ಈ ಥರ ಈ ಹುಕ್ ಏನಿರುತ್ತಲ್ವ ಇದಕ್ಕೆ ನೀವು ಲೂಪ್ ಈ ಥರ ಲಾಕ್ ಮಾಡಿಕೊಂಡು ಈ ಬೀಡ್ಸ್ನ ಈ ಥರ ನಿಮ್ಮ ಫಿಂಗರ್ ಸಹಾಯದಿಂದ ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ಆವಾಗ ಈ ಥರ ನೋಡಿ, ಟೈಟ್ ಲೂಸ್ ಹೇಗೆ ಬೇಕಾದರೂ ನೀವು ಮಾಡ್ಬೋದು. ಈ ಥರ ಟೈಟ್ ಮಾಡ್ಕೊಂಡು ಇವಾಗ ನೋಡಿ, ಲೆಫ್ಟ್ ಹ್ಯಾಂಡ್ನಿಂದ ಈ ಥರ ದಾರಾನ ಎಳೆದು ಈ ಥರ ಲಾಕ್ ಮಾಡಿಕೊಂಡು ಈ ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರಾನ ಈ ಥರ ಸುತ್ಕೊಳ್ಳಿ. ಇದು 8 ಎಳೆ ದಾರ ಇದೆ ಅಲ್ವಾ ಫ್ರೆಂಡ್ಸ್, ಹೀಗಾಗಿ ದಾರ ಬಿಟ್ಕೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಸ್ಲೋ ಆಗಿ ಮಾಡಿ, ಬಿಗಿನರ್ಸ್ ಆಗಿದ್ದರೆ. ಇವಾಗ ನೋಡಿ, ನೀಡಲ್ನ ಈ ಥರ ನಾವು ದಾರಾನ ಈ ಥರ ನೀಡಲ್ ಮೇಲೆ ಸುತ್ತಕೊಂಡು ಇವಾಗ ನೋಡಿ, ಸ್ಲ್ಯಾಂಟಿಂಗ್ ಈ ಥರ ನಮಗೆ ಸ್ಲ್ಯಾಂಟಿಂಗಾಗಿ ನೀಡಲ್ನ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸೀರೆ ಒಳಗೆ ಈ ಥರ ನೀಡಲ್ನ ಹಾಕಿ ದಾರಾನ ಲಾಕ್ ಮಾಡ್ಕೊಂಡು ಹೊರಗೆ ತಂದು ಈ ಥರ ಎರಡರಲ್ಲಿ ಒಂದು ಈ ಥರ ನೀವು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ನಿಮಗೆ? ಈ ಥರ ನೀವು ಡಬಲ್ ಕ್ರೋಶಾ ಹಾಕ್ಕೊಂಡು ಸ್ಟಾರ್ಟಿಂಗ್ ನೀವು ಬೀಡ್ಸ್ ಲಾಕ್ ಮಾಡಿಕೊಂಡು ಈ ಥರ ಡಬಲ್ ಕ್ರೋಶಾನ ಮಾಡಿಕೊಂಡು 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್. ಆಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಳ್ಳಿ. ಈ ಥರ ಎರಡರಲ್ಲಿ ಒಂದು ಮತ್ತೆ ಇವಾಗ ನೋಡಿ, ಇದೇ ಥರ ನಾವು ನೋಡಿ ಸೆಕೆಂಡ್ ಡಬಲ್ ಕ್ರೋಶಾ, ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರಾನ ತೊಗೊಳ್ಬೇಕು. ಮತ್ತು ಈ ಗ್ಯಾಪಲ್ಲಿ ಹೋಗಿ ನಾವು ಈ ಥರ ದಾರಾನ ತಂದು ಎರಡರಲ್ಲಿ ಒಂದು. ನಿಮ್ಗೆ ಕ್ಲಿಯರ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಇವಾಗ ನೋಡಿ, ಈ ಥರ ನೀವು ಲೆಫ್ಟ್ ಹ್ಯಾಂಡಿಂದ ದಾರಾನ ಆವಾಗವಾಗ ಸುತ್ಕೋತಾ ಇರಬೇಕು. ಮತ್ತು ನೀವು ನೀಡಲ್ ಮೇಲೆ ದಾರಾನ ಸುತ್ಕೊಂಡು ಈ ಥರ ದಾರ ಎಳೆದು ತಂದು ಎರಡರಲ್ಲಿ ಒಂದು. ಇವಾಗ ನೋಡಿ, ಈ ಥರ ನೀವು ಕಂಪ್ಲೀಟಾಗಿ ಇವು ದಾರ ಈ ಥರ ಲಾಕ್ ಆಗಿರಬೇಕು. ಕ್ಲಿಯರ್ ಕಾಣಿಸ್ತಾ ಇದೆ ಅನ್ಕೋತೀನಿ. ಇವಾಗ ನೋಡಿ, 1 2 3 4 ಡಬಲ್ ಕ್ರೋಶಾ ಆಗಿದೆ ಆಲ್ರೆಡಿ ನಮ್ಮದು. ಇವಾಗ ನೋಡಿ, ಮತ್ತೆ ಫಿಫ್ತ್ ಡಬಲ್ ಕ್ರೋಶಾ ನಾವು 5th 6 7 8
ಫ್ರೆಂಡ್ಸ್, ಇವಾಗ ನಾನು 9 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನಿಮಗೆ 9 ತುಂಬ ಕಷ್ಟ ಆದರೆ 6, 7 ಕೂಡ ಮಾಡ್ಕೋಬೋದು. ಇವಾಗ ನೋಡಿ ನಾನು 9 ಡಬಲ್ ಕ್ರೋಶ ಮಾಡಿ ಇದೇ ಕಂಟಿನ್ಯೂ ಆಗಿ ನೀಡಲ್ ಮೇಲೆ ಮತ್ತೆ ನಾನು ದಾರಾನ ತೊಗೊಂಡು ಇದು ಎಲ್ಲಿಗೆ ಬರುತ್ತೆ ಡಿಸೈನ್ ಅಲ್ಲಿಗೆ ನೋಡಿ ಸೀರೆನ ಸರಿಯಾಗಿ ಹಿಡ್ಕೊಂಡು ಈ ಥರ ನೋಡಿ ನಾನು ಯಾವ ಥರ ಸೀರೆ ಹಿಡ್ಕೊಂಡಿದ್ದೀನಿ ಆ ಥರ ಹಿಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ನೀವು ಸರಿಯಾಗಿ ಈ ಥರ ನೀಡಲ್ನ ಸೀರೆ ಒಳಗೆ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರ ದಾರ ಬಿಟ್ಕೊಳುತ್ತೆ, ನಿಧಾನವಾಗಿ ಮಾಡಿ ಈ ಥರ ನಿಧಾನವಾಗಿ ದಾರನ ಹೊರಗೆ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳಿ. 2ರಲ್ಲಿ ಒಂದು 2ರಲ್ಲಿ ಒಂದು ಈ ಥರ ಲಾಕ್ ಆಯಿತಾ. ಆದ ತಕ್ಷಣ ಮತ್ತೆ ನೀವು ಈ ಲೂಪ್ನ ಈ ಥರ ಹೊರಗೆ ತೆಗೆದು ನೀಡಲ್ನ ತೆಗೆದು ಮತ್ತೆ ನಿಮಗೆ ಗೋಲ್ಡ್ ಫ್ಲವರ್ ಬೀಡ್ಸ್ನ ನೀಡಲ್ ಒಳಗೆ ಇನ್ಸರ್ಟ್ ಮಾಡಿಕೊಂಡು ಈ ಥರ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಅದೇ ಥರ ನೀಡಲ್ ಮೇಲೆ ದಾರಾನ ಸುತ್ಕೊಂಡು ಸ್ಲ್ಯಾಂಟಿಂಗ್ ಒಳಗೆ ಈ ಥರ ಹಾಕಿ ದಾರಾನ ಹೊರಗೆ ತೆಗೆದು ಡಬಲ್ ಕ್ರೋಶ 2ರಲ್ಲಿ ಒಂದು 2ರಲ್ಲಿ ಒಂದು ಈ ಥರ ಮಾಡಿ ನೋಡಿ. ಮತ್ತು ಈ ಥರ ಡಬಲ್ ಕ್ರೋಶ ಆದ ತಕ್ಷಣ ನೀವು ಡಬಲ್ ಚೈನ್ ತೊಗೊಳ್ಳಿ. 1, 2 ಚೈನ್ ತೊಗೊಂಡು ಮತ್ತು ನೀವು ನೀಡಲ್ನ ಮೇಲೆ ಒಂದು ಸಲ ದಾರಾನ ತೊಗೊಂಡು ಇಲ್ಲೇನು ನಿಮ್ಮದು ಗ್ಯಾಪ್ ಇರುತ್ತಲ್ವ ಇದೇ ಗ್ಯಾಪ್ ಒಳಗಡೆ ಹೋಗಿ ಈ ಥರ ದಾರಾನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು ಈ ಥರ ಕಂಟಿನ್ಯೂ ಆಗಿ ನೀವು ಡಿಸೈನ ಮಾಡ್ಕೊಳ್ಳಿ. ಇವಾಗ ನೋಡಿ 1, 2, 3, 4, 5, 6, 7, 8, 9 ಈ ಥರ 9 ಕಂಪ್ಲೀಟ್ ಆದ ತಕ್ಷಣ ನೋಡಿ ಮತ್ತೆ ನಿಡಲ್ ಮೇಲೆ ಈ ಥರ ದಾರ ಸುಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ನೋಡಿ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡಿದ್ದೀನಿ. ನಂದು ಸೀರೆ ಒಂಚೂರು ಸುಕ್ಕಿಲ್ಲ, ಡಿಸೈನ್ ತುಂಬ ನೀಟಾಗಿ ಬರುತ್ತೆ ಈ ಥರ 2ರಲ್ಲಿ ಒಂದು 2ರಲ್ಲಿ ಒಂದು ನೋಡಿ ಈ ಥರ. ನೀವು ಸ್ಟಾರ್ಟಿಂಗ್ ಏನು ನೀವು ಡಬಲ್ ಕ್ರೋಶನ ತೊಗೊಂಡಿರ್ತೀರಲ್ವ ಒಂದು ಆರ್ಚಲ್ಲಿ ಕಂಟಿನ್ಯೂ ಎಂಡ್ವರೆಗೂ ಅಷ್ಟೇ ನೀವು ಡಬಲ್ ಕ್ರೋಶನ ತೊಗೋಬೇಕು, ಆವಾಗ ನಿಮ್ಮ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಮತ್ತೆ ನಾವು ಬೀಡ್ಸ್ನ ತೊಗೊಂಡು ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ಥರ 2 ಆರ್ಚ್ ಇಲ್ಲ 3 ಆರ್ಚ್ ಹಾಕಿ ಕುಚ್ಚು ಬೇಕಾದರೆ ಕುಚ್ಚು ಹಾಕೋಬೇಕು. ಇಲ್ಲ ನಿಮಗೆ ಕುಚ್ಚು ಇಷ್ಟ ಇಲ್ಲಾಂದರೆ ಇದೇ ಡಿಸೈನ್ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು. ಇವಾಗ ನೋಡಿ ನಮ್ಮ ಕಸ್ಟಮರು ಕ್ರೋಶ ವಿತ್ ಕುಚ್ಚು ಕೇಳಿದ್ದಾರೆ, ಹೀಗಾಗಿ ನಾನು ಜಾಸ್ತಿ ಕುಚ್ಚೂ ಇಲ್ಲ ಜಾಸ್ತಿ ಕ್ರೋಶ ಡಿಸೈನೂ ಇಲ್ಲ ಆ ಥರ. ಇವಾಗ ನೋಡಿ ನಾನು 3 ಆರ್ಚ್ನ ಹಾಕಿ ಇಲ್ಲಿ 1, 2, 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ಕುಚ್ಚು ಹಾಕೋದು, ಇಲ್ಲಿ ಈ ಥರ 3 ಆರ್ಚ್ನ ಹಾಕೋದು. ಇವಾಗ ನೋಡಿ ಮತ್ತೆ ಕಂಟಿನ್ಯೂ ಆಗಿ ನಾವು ಬೀಡ್ಸ್ನ ತಗೊಳ್ಳಿ ಇದೇ ಡಿಸೈನ್ನ ನಾವು ಕಂಟಿನ್ಯೂ ಮಾಡೋದು. ಈ ಥರ ಬೀಡ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಇಲ್ಲಿಗೆ ಈ ಥರ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶನ
ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಇಷ್ಟು ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಇಷ್ಟು ಇನ್ನೂ ಬಾಕಿ ಇದೆ. ಇವಾಗ ನಾವು ದಾರ ನಮ್ಮದು ಮುಗೀತು. ಇವಾಗ ದಾರ ಮಿಡಲಲ್ಲಿ ನಮಗೆ ದಾರ ಮುಗಿದ್ರೆ ಯಾವ ಥರ ನಾವು ಅಟ್ಯಾಚ್ ಮಾಡ್ಕೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಥರ ನಮ್ಮದು ಇಷ್ಟೇ ದಾರ ಇದೆ. ಇಷ್ಟು ದಾರದಲ್ಲಿ ನಮ್ಮ ಡಿಸೈನ್ ಕಂಪ್ಲೀಟ್ ಆಗೋಲ್ಲ. ಹೀಗಾಗಿ ನಾವು ಇನ್ನೂ ಈಗ ನಾವು ಸ್ಟಾರ್ಟಿಂಗ್ ಎಷ್ಟು ಎಳೆ ದಾರ ತೊಗೊಂಡಿದ್ದೀವಿ ಅಷ್ಟು ಎಳೆ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಂಡು ಈ ಥರ ಏನು ದಾರ ಇರುತ್ತಲ್ವ ಇವೆರಡನ್ನು ಈ ಥರ ಗಂಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕ್ಕೊಂಡು ಫುಲ್ ಟೈಟಾಗಿ ಈ ಥರ ನೋಡಿ, ಈ ಥರ ಗಂಟು ಹಾಕಿ ಫುಲ್ ಟೈಟಾಗಿ ಜಕ್ಕೊಳ್ಳಿ. ಟೈಟಾಗಿ ಎಳ್ಕೊಂಡು ಈ ಥರ ನೋಡಿ, ಇದೇನು ಗಂಟು ಇರತ್ತಲ್ವ ತುಂಬ ಸ್ಮಾಲಾಗಿ ಕಾಣಬೇಕು. ಆ ಥರ ತುಂಬ ಟೈಟಾಗಿ ಎಳ್ಕೊಂಡು ನೋಡಿ. ಈ ಥರ ಟೈಟ್ ಆದರೆ ನಿಮ್ಮದು ದಾರ ಬಿಟ್ಕೊಳ್ಳಲ್ಲ. ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡೋದು. ಇವಾಗ ಏನು ನಮ್ಮದು ಇದು ಎಕ್ಸ್ಟ್ರಾ ದಾರ ಇರುತ್ತಲ್ವ ಈ ಥರ ಪಕ್ಕದಲ್ಲೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟು ಸಾಕಾಗಲಿಲ್ಲ ಅಂತಂದರೆ ಇದಕ್ಕೆ ಗಮ್ ಪೇಸ್ಟ್ ಕೂಡ ಮಾಡ್ಬೋದು. ಇವಾಗ ನೋಡಿ, ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ, ಇವಾಗ ಎಷ್ಟೇ ಜಗ್ಗಿದ್ರೂ ನಮ್ಮ ದಾರ ಬಿಟ್ಕೊಳ್ಳಲ್ಲ. ಇವಾಗ ನೋಡಿ, ಈ ಡಿಸೈನ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿ. ನಿಮಗೆ ಎಲ್ಲಿ ಯಾವ ಥರ ನಾವು ಟಿಪ್ಸ್ ಹೇಳ್ತೀವಿ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2 3 4 5 6 7 8 9. ಇವಾಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ನಮಗೆ ಈ ಥರ ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ತೊಗೋಬೇಕು. ಇವಾಗ ನೋಡಿ, ನಾವು ಹಾಕಿರೋ ಗಂಟು ಈ ಥರ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಈ ಥರ ಬರುತ್ತೆ. ಇವಾಗ ಇಷ್ಟೇ ಹೀಗೆ ಬಿಡ್ಬೋದು, ಇಲ್ಲ ನಿಮಗೆ ಈ ಥರ ಸರಿ ಅನಿಸ್ಲಿಲ್ಲ ಅಂದರೆ ಇಲ್ಲಿ ಗಮ್ ಪೇಸ್ಟ್ ಕೂಡ ಮಾಡ್ಬೋದು. ಈ ಥರ ಮಾಡಿ ಕಂಟಿನ್ಯೂ ವರ್ಕ್ನ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಇಲ್ಲಿ ಇದು 3 ಚೈನ್ ಬೇಬಿ ಕುಚ್ಚು ಹಾಕೋಕ್ಕೆ 3 ಆರ್ಚ್ 3 ಚೈನ್. ಈ ಮಧ್ಯೆ 3 ಚೈನು ಕುಚ್ಚು ಹಾಕೋದು. ನಿಮಗೆ ಕುಚ್ಚು ಇಷ್ಟ ಇಲ್ಲ ಅಂದರೆ ಕಂಟಿನ್ಯೂ ಆರ್ಚಸ್ನ ಹಾಕ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಿಮ್ಗೆ ಈ ಥರ ಬೀಡ್ಸ್ ಇಷ್ಟ ಇಲ್ಲಾಂದ್ರೆ ಬೇರೆ ಫ್ಲವರ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ. ಇವಾಗ ನೋಡಿ ಎಂಡ್ ಯಾವ ಥರ ಮಾಡೋದಂತ. ಇವಾಗ ಇಲ್ಲಿ ನೋಡಿ, ನಂದು ಒಂದು ಕುಚ್ಚು 3 ಆರ್ಚು ಕುಚ್ಚು 3 ಆರ್ಚ್ ಬರಬೇಕಿತ್ತಲ್ವ, ನಮ್ಮದು ಇಲ್ಲಿ 3 ಆರ್ಚ್ ಬರೋಲ್ಲ. ಇಲ್ಲಿ ಕೊನೆಗೆ ನಮಗೆ 2 ಆರ್ಚ್ಗೆ ಎಂಡ್ ಆಗ್ತಾಯಿದೆ. ಇವಾಗ ಈ ಥರ ನಾವು ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೊಂದು ಸಲ ಈ ಥರ ಲಾಕ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 1 2 3 ಈ ಥರ 3 ಚೈನ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಈ ಥರ ಲಾಕ್ ಮಾಡಿಕೊಂಡು 2 ಟೈಮ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಈ ಥರ ದಾರಾನ ಎಳೆದು ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಇದು ಸೆಕ್ಯೂರ್ ಆಗುತ್ತೆ, ನಿಮ್ಮ ಡಿಸೈನ್ ಬಿಟ್ಕೊಳ್ಳಲ್ಲ. ಲಾಸ್ಟ್ಗೆ ನೀವು ಈ ಥರ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಗ್ಲೂನ ಹಚ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನಿಮ್ಮ ಡಿಸೈನ್ದು ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಥರ ನಮ್ಮದು ಡಿಸೈನ್ಸ್ ಬಂದಿದೆ. ಇವಾಗ ನಾನು ಕುಚ್ಚಾಕಿ ನಿಮಗೆ ತೋರಿಸ್ತೀನಿ.